ಆರ್ಥರೈಟಿಸ್ ಅಂದ್ರೆ ಏನು, ಅಂದ್ರೆ ಈ ಸಂಧಿವಾತ ಅಂದ್ರೆ ಏನು ಅನ್ನೋದನ್ನ ಇನ್ನು ಈ ಕಾರ್ಯಕ್ರಮ ನೋಡುವವರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ನಿಮ್ಮ ಈ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಡಾಕ್ಟರ್ ಹತ್ರ ನೇರವಾಗಿ ಕೇಳಿ ಹಾಗೂ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್, ಈ ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತೀರಿ? ಆರ್ಥ್ರೈಟಿಸ್ ಅಂದ್ರೆ ದೇರ್ ಇಸ್ ಅ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇವಾಗ ಇನ್ಫ್ಲಾಮೇಷನ್ ಅಂದ್ರೆ ಏನು ಅಂತ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳೋದಾದ್ರೆ ಉರಿ ಊತ ಅನ್ನೋದು ಈ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳುವಂತದ್ದು. ಈಗ ಉರಿ ಊತ ಅಂತ ಹೇಳೋದಾದ್ರೆ ಸೊ ಮುಖ್ಯವಾಗಿ ಲಕ್ಷಣಗಳನ್ನೋದು ನಾವು ನೋಡೋದಾದ್ರೆ ಒಂದು ನೋವು ಅಂತ ಹೇಳ್ಬೋದು, ಎರಡನೇದು ಊತ ಅಂತ ಹೇಳ್ಬೋದು, ಮೂರನೇದು ಮೃದುತವ ಅಂತ ಹೇಳ್ಬೋದು, ಅಥವಾ ನಾಲ್ಕನೇದಾಗಿ ಬಿಸಿ ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು. ಇಂಥ ಒಂದು ಲಕ್ಷಣ ಅನ್ನೋದು ಒಳಗೊಂಡಾಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಸಮಸ್ಯೆಗಳಂತ ನಾವು ಹೇಳ್ತಾ ಬರ್ಬೋದು. ಮುಖ್ಯವಾಗಿ ಆರ್ಥೋ ಅಂದ್ರೆ ಬೋನ್ಸ್ ಅಂತ ಹೇಳ್ತೀವಿ, ಐಟಿಸ್ ಅಂದ್ರೆ ಇನ್ಫ್ಲಾಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಾಮೇಷನ್ ಇಲ್ಲಿ ನಾವು ನೋಡೋದಾದ್ರೆ ಸೊ ನಾನು ಹೇಳ್ದೆ ಲಕ್ಷಣಗಳನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇನ್ಫ್ಲಾಮೇಷನ್ ಅಥವಾ ಉರಿ ಊತ ಅಂತ ನಾವು ಯಾವಾಗ ಹೇಳ್ತೀವಿ, ಯಾವ ಒಂದು ಕಂಡೀಷನ್ ಅಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಸಂಧಿದಲ್ಲಿ ಅಥವಾ ಸಂಧಿಗಳಲ್ಲಿ ಸೊ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಮತ್ತೆ ಊತ ಕಾಣಿಸ್ಕೊಳ್ಳುವಂಥದ್ದು, ಬಿಸಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು, ಇಂಥ ಲಕ್ಷಣಗಳಿಗೆ ನಾವಿಲ್ಲಿ ಸಂಧಿವಾತದ ಸಮಸ್ಯೆ ಅಂತ ನಾವಿಲ್ಲಿ ಡಯಾಗ್ನೋಸ್ ಮಾಡ್ತೀವಿ. ಈ ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತೀರಿ? ಸಂಧಿವಾತದ ಪ್ರಮುಖವಾಗಿರುವಂತ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಾಯಿಲೆಗಳಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ ಸಂಧಿವಾತದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳರಲ್ಲೂ, ವಯಸ್ಕರಲ್ಲೂ, ಮಹಿಳೆಯರಲ್ಲೂ, ಪುರುಷರಲ್ಲೂ ಕೂಡ ಸರಿಸಾಮಾನ್ಯವಾಗಿ ಕಾಣ್ತಾ ಇರುವಂತ ಒಂದು ಕಾಯಿಲೆ. ಸೊ ಹಾಗಾದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ಎಫೆಕ್ಟ್ ಆಗೇ ಆಗುತ್ತೆ ನಮ್ಮ ಜೀವನ ಶೈಲಿ ಅನ್ನೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನೋದು. ನಾವು ಮಾಡ್ತಾ ಇರುವಂತ ಕೆಲಸಗಳಿರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ದಿನನಿತ್ಯದ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರುವಂತದ್ದು, ದೈಹಿಕವಾಗಿ ಬೀಳ್ತಾ ಇರುವಂತ ಜಾಸ್ತಿ ಒತ್ತಡ ಇರ್ಬೋದು, ಮಾನಸಿಕವಾಗಿ ಬೀಳ್ತಾ ಇರುವಂತ ಒತ್ತಡಗಳಿರ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಅಂತ ಹೇಳ್ಬೋದು. ಸೆಡೆಂಟ್ರಿ ಲೈಫ್ ಅಂತ ಹೇಳೋದಾದ್ರೆ ಈಗ ಒಂದೇ ಕಡೆ ಕೂತ್ಕೊಂಡು ಮಾಡುವಂತ ಕೆಲಸಗಳೇ ಜಾಸ್ತಿ ಆಗಿದೆ, ಅಥವಾ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳೇ ಜಾಸ್ತಿ ಆಗಿದೆ. ಸೊ ಎಷ್ಟೋ ಜನರಿಗೆ ನಾವು ನೋಡ್ತೀವಿ ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸ್ ಅಲ್ಲಿ, ಫ್ಯಾಕ್ಟ್ರೀಸ್ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳಿರುತ್ತೆ. ಸೊ ಆ ಕ್ರಮೇಣವಾಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳಿಂದ ಏನಾಗುತ್ತೆ, ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ. ಸೊ ಎಸ್ಪೆಷಲಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳೋದಾದ್ರೆ ಆಂಕಲ್ ಜಾಯಿಂಟ್ಸ್ ಇರ್ಬೋದು, ಅಥವಾ ಮಂಡಿಗಳ ಜಾಯಿಂಟ್ ಇರ್ಬೋದು, ಅಥವಾ ನಮ್ಮ ಬ್ಯಾಕ್ ಜಾಯಿಂಟ್ ಇರ್ಬೋದು, ಹಿಪ್ ಜಾಯಿಂಟ್ ಇರ್ಬೋದು, ಇದರ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇರುತ್ತೆ. ಸೊ ಹೀಗಾಗಿ ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಮೇಲೆ ಬೀಳುವಂತ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಅಥವಾ ಮೂಳೆಗಳ ಡೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸೆಡೆಂಟ್ರಿ ಲೈಫ್ ಮತ್ತೆ ನಾವು ಮಾಡ್ತಾ ಇರುವಂತ ಕೆಲಸ ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ ಒಬೆಸಿಟಿ. ದಿನನಿತ್ಯ ನಾವು ಹಲವಾರು ಕಾಯಿಲೆಗಳನ್ನೋದು ನೋಡ್ತಾ ಇದ್ದೀವಿ. ಅಂಡ್ ಒಬೆಸಿಟಿ ಹಲವಾರು ಕಾಯಿಲೆಗಳಿಗೆ ಒಂದು ಪ್ರಮುಖ ಕಾರಣ. ಬಿಕಾಸ್ ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಹೋದಷ್ಟು ಏನಾಗುತ್ತೆ, ಸೊ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ನೋಡ್ತಾ ಬರಬಹುದು. ಒಬೆಸಿಟಿಯಿಂದ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣಬಹುದು, ಒಬೆಸಿಟಿಯಿಂದ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಬೋದು, ಒಬೆಸಿಟಿಯಿಂದ PCOD ಸಮಸ್ಯೆ ಕಾಣಿಸ್ಬೋದು, ಅನ್ನೋದು ಕೂಡ ನಾವು ಕಾಮನ್ ಆಗಿ ಕಾಣ್ತಾ ಬರಬಹುದು. ಯಾಕಂದ್ರೆ ನಮ್ಮ ಹೈಟ್ಗೆ ಅಥವಾ ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಆಗ್ತಾ ಹೋದ್ರೆ ಈ ವೇಟ್ ಬಿಯರಿಂಗ್ ಮೇಲೆ ಬೀಳುವಂತ ಪ್ರೆಷರ್ ಇಂದ, ಸೊ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ಬೇಗ ಸವಿಯಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ, ಸೈನೋವಿಯರ್ ಫ್ಲೂಯಿಡ್ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈ ಬೊಜ್ಜುತನ ಅನ್ನೋದು ಅಥವಾ ಒಬೆಸಿಟಿ ಅನ್ನೋದು ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಬರಬಹುದು. ಇನ್ನು ಮೂರನೇದಾಗಿ ಮುಖ್ಯ ಕಾರಣ ಅಂತ ನಾವು ನೋಡೋದಾದ್ರೆ ಸೊ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಈಗ ಹೇಳಿರುವಂತ ಕಾರಣಗಳಲ್ಲಿ ಪ್ರಮುಖವಾಗಿ ನೋಡುವಂತ ಕಾರಣ ಅಂದ್ರೆ ಸೊ ನಮ್ಮ ಲೈಫ್ ಸ್ಟೈಲ್, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಮತ್ತೆ ಮುಖ್ಯವಾಗಿ ಒಬೆಸಿಟಿ ಈ ಪ್ರಮುಖ ಕಾರಣಗಳಂತ ನಾವು ಹೇಳ್ಬೋದು. ಕಾಲರ್ ರೆಡಿ ಇದ್ದಾರೆ ಮೇಡಮ್, ಮತ್ತೊಬ್ಬ ಕಾಲರ್ ಇದ್ದಾರೆ, ತಗೊಳ್ತೀನಿ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಮ್ಯಾಮ್, ನನ್ನ ಹೆಸರು ರಾಧಾ ಅಂತ. ಓಕೆ,
ನಾನು ಮಂಡ್ಯದಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ರಾಧಾ ನಮ್ಮ ಮಮ್ಮಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ. ಸೊ ಅವ್ರಿಗೆ ಸ್ಟೆಪ್ಸ್ ಎಲ್ಲ ಹತ್ತಿದ್ರೆ ಇಲ್ಲಾಂದ್ರೆ ಇಳಿದ್ರೆ ಕಾಲಲ್ಲಿ ಸೌಂಡ್ ಬರ್ತಿದೆ. ಓಕೆ. ಸೊ ಅದನ್ನ ಸೊಲ್ಯೂಷನ್ ಕೇಳೋಣ ಅಂತೋಸ್ಕರ ಕಾಲ್ ಮಾಡಿದೆ. ಓಕೆ. ಡಾಕ್ಟರ್ ಈ ಕುರಿತಾದಂತೆ ಹಲವಾರು ನಿಮಗೆ ಉಪಯುಕ್ತವಾದಂಥ ಸಲಹೆಗಳನ್ನು ಕೊಡ್ತಾರೆ. ನೀವು ನೇರವಾಗಿ ಅವರಿಗೆ ಪ್ರಶ್ನೆಯನ್ನು ಕೇಳಿ. ಓಕೆ ಮ್ಯಾಮ್. ಓಕೆ. ಹಲೋ, ಹೇಳಿಮ್ಮ. ಮೇಡಮ್ ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ಕಾರ. ನಮ್ಮ ತಾಯಿಯವ್ರಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ. ಪಾಸ್ಟ್ ಫ್ರಮ್ 3 to 4 years ಇಂದ. ಓಕೆ. ಮೆಟ್ಲು ಹತ್ತಿದ್ರೆ ಮೆಟ್ಲು ಇಳಿದ್ರೆ ಸೊ ಕಾಲ್ ನೋವು ಬರ್ತಿದೆ. ಓಕೆ. ಸೊ ಮೆಟ್ಲು ಹತ್ತದ್ಮೇಲೆ ಅವ್ರಿಗೆ ಲೈಕ್ ಸೌಂಡ್ ಬರ್ತಿದೆ ಕಾಲಲ್ಲಿ. ಓಕೆ. ಸೊ ಅದೇ ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳಲಿಕ್ಕೋಸ್ಕರ ಕಾಲ್ ಮಾಡಿದೆ. ಓಕೆ ಅಮ್ಮ, ಇವಾಗ ಅವರಿಗೆ ವಯಸ್ಸು ಎಷ್ಟು? 45. 45. ಈ ಪ್ರಾಬ್ಲಮ್ ಅವರಿಗೆ ಎಷ್ಟು ವರ್ಷದಿಂದ, ಎಷ್ಟು ದಿವಸದಿಂದ ಕಾಣಿಸ್ಕೊಳ್ತಾ ಇದೆ? 2 ರಿಂದ 3 ವರ್ಷದಿಂದ ಅವ್ರಿಗೆ ಪ್ರಾಬ್ಲಮ್ ಇದೆ ಇದು. ಓಕೆ ಅಮ್ಮ, ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಕೊಡ್ಸಿದ್ದೀರಾ ಅವರಿಗೆ ನೀವು? ಹೌದು ಮ್ಯಾಮ್, ಆಕ್ಚುಲಿ ಡಾಕ್ಟರ್ಗೂ ಕೂಡ ಡಾಕ್ಟರ್ ಹೇಳಿದ್ರು ಆಕ್ಚುಲಿ ಆಪರೇಷನ್ ಮಾಡಬೇಕು ಅಂತ. ಓಕೆ. ಸೊ ಇಂಜೆಕ್ಷನ್ ಕೂಡ ತಗೊಂತಿದ್ದಾರೆ. ಈ ನಿಮಿಷಕ್ಕೆ ವಾಸಿ ಆಗುತ್ತೆ, ಮತ್ತೆ ಒಂದು ತಿಂಗಳಾದ್ಮೇಲೆ ಇಲ್ಲಾಂದ್ರೆ ಒಂದು 2-3 ವಾರ ಆದ್ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ ಅಮ್ಮ, ನೋಡಿ ನೀವು ಹೇಳ್ತಿರುವಂತ ಲಕ್ಷಣಗಳ ಪ್ರಕಾರ ಸೊ ನಿಮ್ಮ ತಾಯಿಗೆ ಆಸ್ಟಿಯೋ ಆರ್ಥರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಬಿಕಾಸ್ 45 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ 35 ಅಥವಾ 30 ಏಜ್ ಆದ್ಮೇಲೆ ಹೆಣ್ಮಕ್ಳಿಗೆ ಮೂಳೆಗಳ ಸಾಂದ್ರತೆ ಅಥವಾ ಮೂಳೆಗಳು ಬೇಗ ವೀಕ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇವಾಗ ಅವರಿಗೆ 45 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ನಡೀತಾ ಇರ್ಬೇಕಾದಾಗ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಯೂಶುವಲಿ ಆ ಒಂದು ಸೌಂಡ್ಗೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಇದು ಒಂದು ಸೈನ್ ಅಂತಾನೆ ಹೇಳ್ಬಹುದು. ಇದರಿಂದ ಮುಖ್ಯವಾಗಿ ನಾವು ಆಸ್ಟಿಯೋ ಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ ಅಂತಾನೂ ಕೂಡ ತಿಳ್ಕೊಳ್ಬಹುದು. ಬಟ್ ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳು ಕೂಡ ಇರುತ್ತೆ. ಸೊ ಫಸ್ಟ್ ಕರೆಕ್ಟ್ ಆಗಿ ನಾವು ಡಯಾಗ್ನೋಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟರ್ ಕೂಡ ನಿಮ್ಗೆ ಸರ್ಜರಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಸೊ ಆಸ್ಟಿಯೋ ಆರ್ಥರೈಟಿಸ್ ಇದೆ ಅಂತ ಡಯಾಗ್ನೋಸ್ ಆದ್ಮೇಲೆ ಕೂಡ ಅವರು ಹೇಳಿರ್ತಾರೆ. ಬಟ್ ಖಂಡಿತ ಎಲ್ಲಾ ಒಂದು ಕಾಯಿಲೆಗೆ ಸರ್ಜರಿ ಅನ್ನೋದೇ ಒಂದು ಪರಿಹಾರ ಇರೋದಿಲ್ಲ. ಯಾವುದೇ ಒಂದು ಸರ್ಜರಿ ಇಲ್ದೇನೆ ಶಾಶ್ವತ ಪರಿಹಾರ ಕೊಡೋದಕ್ಕೂ ಕೂಡ ಹೋಮಿಯೋಪತಿನಲ್ಲಿ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡಬಹುದು. ಈಗ ನೀವು ನೋವಿದೆ ಅಂದ ತಕ್ಷಣ ನೋವಿನ ಮಾತ್ರೆ ತಿಂತಾ ಇರ್ತೀರಾ, ಇಂಜೆಕ್ಷನ್ಸ್ ಗಳನ್ನ ಬಳಸ್ತಾ ಇರ್ತೀರಾ. ಬಟ್ ಅದಕ್ಕೆ ತಕ್ಕಂತ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಲಿ, ಎಕ್ಸರ್ಸೈಸಸ್ ಆಗ್ಲಿ ಅದನ್ನ ಮಾಡದೇ ಇರೋದ್ರಿಂದನೂ ಕೂಡ ಕಾಯಿಲೆ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಸರ್ಜರಿಗೆ ಹೋಗೋಕಿನ್ನ ಮುಂಚೆ ಒಂದು ಸಲ ಅವರನ್ನ ಕರ್ಕೊಂಡ್ ಬಂದು ಸೊ ನಮ್ಮ ಹೋಮಿಯೋಪತಿಗೆ ನೀವು ಕರ್ಕೊಂಡ್ ಬಂದು ಕನ್ಸಲ್ಟೇಷನ್ ಅಥವಾ ವಿಸಿಟ್ ಮಾಡಿಸಿದ್ರೆ ಅವರ ಕಾಯಿಲೆಗೆ ಕಾರಣ ಏನು ಅಂತ ತಿಳ್ಕೊಂಡು ಅಥವಾ ಎಕ್ಸ್ರೇ ಮುಖಾಂತರ ಯಾವ ಒಂದು ಹಂತದಲ್ಲಿದೆ, ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಸೊ ನಮ್ಮ ಮೆಡಿಸಿನ್ಸ್ ಮುಖಾಂತರನೇ ಅವರಿಗೆ ಕಾಯಿಲೆ ಗುಣಪಡಿಸಬಹುದಾ ಅಂತ ನಾವು ಇನ್ನೂ ನಿಮ್ಗೆ ಡೀಟೇಲ್ಸ್ ಅಲ್ಲಿ ಹೇಳ್ಬಹುದು. ಬಟ್ ಅದಕ್ಕೆ ತಕ್ಕಂತೆ ನಾವು ಕೊಡುವಂತ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸ್ ಇಂದ ಅವರು ಯಾವ ಒಂದು ಫಿಸಿಕಲ್ ಎಕ್ಸರ್ಸೈಸಸ್ ಇರ್ಬೋದು, ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸರ್ಸೈಸಸ್ ಮಾಡೋದಾದ್ರೆ ಯಾವ ತರದ ಎಕ್ಸರ್ಸೈಸಸ್ ಮಾಡ್ಬೇಕಿರುತ್ತೆ, ಎಷ್ಟು ಒಂದು ಪ್ರಮಾಣದಲ್ಲಿ, ಎಷ್ಟು ಒಂದು ಡ್ಯೂರೇಷನ್ ಅಲ್ಲಿ ಅವರು ಮಾಡ್ಬೇಕಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಹೇಳ್ಕೊಡೋದಕ್ಕೂ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಅದಕ್ಕೆ ತಕ್ಕ ಅವರು ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಅವರಿಗೆ ಶಾಶ್ವತ ಪರಿಹಾರ ಕೊಡಬಹುದು. ಸೊ ಮುಖ್ಯವಾಗಿ ಈಗ ಪೇನ್ ಏನ್ ಸ್ಟಾರ್ಟ್ ಆಗ್ತಾ ಇದೆ, ಸೊ ಸೌಂಡ್ ಬರ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದೀರಾ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇನೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರೆ ಸದ್ಯಕ್ಕೆ ನೋವನ್ನೋದು ಕಡಿಮೆ ಆಗೋದಂತ ಅಷ್ಟೇ ಅಲ್ಲ, ಈ ಕಾಯಿಲೆಯಿಂದ, ಈ ಆಸ್ಟಿಯೋ ಆರ್ಥರೈಟಿಸ್ ಇಂದ ಸೊ ಅಲ್ಲಿಂದ ಪೇನ್ ಬೇರೆ ಜಾಯಿಂಟ್ಸ್ ಗೆ ಶಿಫ್ಟ್ ಆಗುವಂತದ್ದಾಗ್ಲಿ, ಅದರಿಂದ ಉಂಟಾಗುವಂತ ಕಾಂಪ್ಲಿಕೇಶನ್ಸ್ ಗಳನ್ನಾಗ್ಲಿ ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ನಾವು ನಿಮ್ಗೆ ಖಂಡಿತ ಹೆಲ್ಪ್ ಮಾಡಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ. ಸಂಧಿವಾತ ಬರೋದಕ್ಕೆ ಏನ್ ಕಾರಣ ಅಂತ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಈ ಸಂಧಿವಾತದಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳ್ತೀರಾ? ಖಂಡಿತ ಮೇಡಮ್. ಆರ್ಥರೈಟಿಸ್ ಅಥವಾ ಹಲವಾರು ಕಾಯಿಲೆಗಳಲ್ಲಿ ಒಂದು ಸ್ಟೇಜಸ್ ಅನ್ನೋದು ಅಥವಾ ಒಂದು ಟೈಪ್ಸ್ ಅನ್ನೋದು, ಪಾರ್ಟ್ಸ್ ಗಳನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲೂ ಕೂಡ ಆರ್ಥರೈಟಿಸ್ ಅಲ್ಲೂ ಕೂಡ ಹಲವಾರು ತರದ ಆರ್ಥರೈಟಿಸ್ ಇದೆ. ಸೊ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ. ಸೊ 100ಕ್ಕಿಂತ ಹೆಚ್ಚಾಗಿರುವಂತ ಆರ್ಥರೈಟಿಸ್ ಟೈಪ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂತದ್ದು ಅಂತ ಹೇಳೋದಾದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಮುಖ್ಯವಾಗಿ ನೋಡುವಂತದ್ದು. ಎರಡನೇದಾಗಿ ರುಮೈಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಮೂರನೇದಾಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ನು ಲೆಸ್ ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾ ಬರ್ತೀವಿ. ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗಾಗಲೇ ನೀವು ಬಹುಶಃ ಒಂದು 5 ರಿಂದ 6 ವಿಧವಾದಂತಹ ಸಂಧಿವಾತಗಳು ಇದಾವೆ ಅಂತ ತಿಳಿಸಿದ್ರಿ. ಒಂದೊಂದು ಸಂಧಿವಾತಗಳಿಗೂ ಅದರ ಕಾಯಿಲೆಯ ಲಕ್ಷಣಗಳನ್ನ ತಿಳಿಸ್ತೀರಾ? ಖಂಡಿತ ಮೇಡಮ್. ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆ ನಾವು ಮುಖ್ಯವಾಗಿ ಮೊದಲು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಾಣ್ತಾ ಇರುವಂತದ್ದು ಅಂದ್ರೆ ಇದು ಆಸ್ಟಿಯೋ ಆರ್ಥರೈಟಿಸ್. ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳೋದಾದ್ರೆ ಡಿಜನರೇಟಿವ್ ಚೇಂಜಸ್ ಇನ್ ದಿ ಜಾಯಿಂಟ್ಸ್, ಅಂದ್ರೆ ಮೂಳೆಗಳು ಸೌದು ಹೋಗುವಂತದ್ದು.
ಆಸ್ಟಿಯೋಆರ್ಥ್ರೈಟಿಸ್ ಆಫ್ ದಿ ನೀ ಜಾಯಿಂಟ್ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಆಫ್ ದಿ ಹಿಪ್ ಜಾಯಿಂಟ್ ಇರ್ಬೋದು, ಬ್ಯಾಕ್ ಜಾಯಿಂಟ್ ಇರ್ಬೋದು, ಅಥವಾ ಶೋಲ್ಡರ್ ಜಾಯಿಂಟ್ ಇರ್ಬೋದು, ಆಂಕಲ್ ಜಾಯಿಂಟ್ ಇರ್ಬೋದು. ಮೂಳೆಗಳ ಸವೆತ ನಮಗೆ ಬರೀ ಒಂದೇ ಕಡೆ ಮಾತ್ರ ಇರೋದಿಲ್ಲ. ಸೊ ಎಲ್ಲಾ ಸಂಧಿಗಳಲ್ಲೂ ಕೂಡ ಮುಖ್ಯವಾಗಿ ಒಂದು ದ್ರವ ಅನ್ನೋದು ಇರುತ್ತೆ. ಆ ದ್ರವಗೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಥವಾ ಸೈನೋವಿಯಲ್ ದ್ರವ ಅಂತ ಹೇಳ್ತೀವಿ. ಸೊ ಈ ಮೂಳೆಗಳ ನಡುವೆ ಯಾವಾಗ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುತ್ತೆ, ಸಮ್ಟೈಮ್ಸ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ, ಹಲವಾರು ಕಾರಣಗಳಿಂದ ಈ ಮೂಳೆಗಳ ನಡುವೆ ಇರುವಂತ ಈ ದ್ರವದ ಅಂಶ ಏನ್ ಕಡಿಮೆ ಆಗುತ್ತೆ, ಎರಡು ಮೂಳೆ ಒಂದಕ್ಕೊಂದು ಸಮೀಪ ಬಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಮೂಳೆ ಒಂದಕ್ಕೊಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಒಂದು ರೀತಿಯ ಶಬ್ದ ಕೇಳಿಸುತ್ತೆ. ಅದಕ್ಕೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಯೂಶುವಲಿ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವರಿಗೆ ನಾವು ಪ್ರಾಕ್ಟಿಕಲಿ ಎಕ್ಸಾಮಿನ್ ಮಾಡಿದಾಗ ಈ ಕ್ಲಿಯರ್ ಆಗಿ ಸೌಂಡ್ ಅನ್ನೋದು ನಮಗೆ ಕೇಳಿಸ್ತಾ ಇರುತ್ತೆ. ಸೊ ಇದರ ಅರ್ಥ ಇಟ್ ಇಸ್ ಅ ಸೈನ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲೂ ಕೂಡ ಒಂದು ಪ್ರೈಮರಿ ಅಂತಾನೂ ಕೂಡ ನೋಡ್ತೀವಿ, ಸೆಕೆಂಡರಿ ಅಂತಾನೂ ಕೂಡ ನೋಡ್ತೀವಿ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳೋದಾದ್ರೆ ಸೊ ಎಕ್ಸಾಮಿನೇಷನ್ ಮತ್ತೆ ಅದಕ್ಕೆ ತಕ್ಕಂತ ಟೆಸ್ಟ್ ನ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಇದರಲ್ಲಿ ನಾವು ನೋಡುವಂತ ಲಕ್ಷಣಗಳಂತ ಹೇಳೋದಾದ್ರೆ ಸೊ ಪೇನ್ ಒಂದು ಕಾಮನ್ ಲಕ್ಷಣ ಅಂತ ಹೇಳ್ಬೋದು. ಈಗ ಮೂಳೆಗಳು ಸೌದು ಹೋಗ್ತಾ ಇದೆ ಅಂದ್ರೆ ಅದು ಮಂಡಿಗೆ ಸಂಬಂಧಪಟ್ಟ ಹಾಗೆ ಇದ್ರೆ ಅಥವಾ ಆಂಕಲ್ ಜಾಯಿಂಟ್ಸ್ ಗಳಿಗಾದ್ರೆ ಅಥವಾ ಹಿಪ್ ಜಾಯಿಂಟ್ಸ್ ಗಾದ್ರೆ ಆ ಒಂದು ಸರೌಂಡಿಂಗ್ ರೀಜನ್ ಅಲ್ಲಿ ತುಂಬಾ ಸಿವಿಯರ್ ಆಗಿ ನೋವನ್ನೋದು ಕಾಣಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸ್ಟಿಫ್ನೆಸ್ ಅಂತ ಹೇಳೋದಾದ್ರೆ ಈಗ ಮುಂಚೆ ನಾವು ನಾರ್ಮಲ್ ಆಗಿ ಎಷ್ಟು ಈಸಿಲಿ ಮೊಬಿಲಿಟಿ ಅಂತ ಹೇಳ್ತೀವಿ, ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಸಂಧಿವಾತ ಸಮಸ್ಯೆ ಆಸ್ಟಿಯೋಆರ್ಥ್ರೈಟಿಸ್ ಕಾಣಿಸ್ಕೊಂಡಾಗ ಅಷ್ಟೊಂದು ಈಸಿಲಿ ನಮಗೆ ಮೂವ್ಮೆಂಟ್ಸ್ ಏನಾಗ್ತಾ ಇರುತ್ತೆ, ಫ್ಲೆಕ್ಸಿಬಲಿ ಆಗೋದಿಲ್ಲ. ಸೊ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಆಗ್ತಾ ಇರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮೂರನೇದಾಗಿ ಸರೌಂಡಿಂಗ್ ಜಾಯಿಂಟ್ಸ್ ಗಳಲ್ಲಿ ಅಥವಾ ಸಂಧಿಗಳ ಸರೌಂಡಿಂಗ್ ಅಲ್ಲಿ ನಾವು ಊತ ಅನ್ನೋದು ಕಾಣ್ತಾ ಬರಬಹುದು. ಸಮ್ ಟೈಮ್ಸ್ ರೆಡ್ನೆಸ್ ಕೂಡ ಇರುತ್ತೆ. ಬಟ್ ಆ ನೋವಿಗೆ ನಾವು ಇಲ್ಲಿ ನೆಗ್ಲೆಕ್ಟ್ ಅನ್ನೋದು ಮಾಡ್ತಾ ಹೋದ್ರೆ ಆ ಒಂದು ನೀ ಜಾಯಿಂಟ್ ಬರೀ ಅಲ್ಲಿ ಒಂದು ಮಾತ್ರ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿಂದ ಬೇರೆ ಬೇರೆ ಜಾಯಿಂಟ್ಸ್ಗೆ ಬೇರೆ ಬೇರೆ ಪಾರ್ಟ್ಸ್ ಗಳಿಗೂ ಕೂಡ ಆ ನೋವು ಅನ್ನೋದು ರೇಡಿಯೇಟ್ ಆಗ್ತಾ ಇರುತ್ತೆ. ಈ ಒಂದು ಪ್ರಮುಖ ಲಕ್ಷಣಗಳನ್ನೋದು ನಾವಿಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರಬಹುದು. ಸೊ ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟೆಡ್ ಅನ್ನೋದು ಸೊ ಹಿಂದಿನ ದಿನಗಳಲ್ಲಿ ಸೊ 45 ಮತ್ತೆ 50 ವರ್ಷ ಮೇಲ್ಪಟ್ಟವರಲ್ಲಿ ನಾವು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಇರುವಂತ ಪರ್ಸನ್ಸ್ ಅಲ್ಲೂ, ವ್ಯಕ್ತಿಗಳಲ್ಲೂ ಕೂಡ, ಮಹಿಳೆಯರಲ್ಲೂ ಕೂಡ, ಪುರುಷರಲ್ಲೂ ಕೂಡ ನಾವು ಇದನ್ನ ಕಾಮನ್ ಆಗಿ ಕಾಣ್ತಾ ಇದೀವಿ. ಸೊ ಬಿಕಾಸ್ ಆಫ್ ಮತ್ತೆ ಅಗೇನ್ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬಹುದು, ಅಗೇನ್ ಮತ್ತೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬಹುದು. ಸೊ ಎಷ್ಟೋ ಜನರಿಗೆ ಹುಟ್ಟದಾಗಿಂದನೂ ಕೂಡ ಸಮ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಸೊ ಕಾಲ್ಗಳ ಸೈಜ್ ಹೆಚ್ಚು ಕಡಿಮೆ ಆಗೋದಾಗ್ಲಿ, ಸೊ ಬೇರೆ ಜೀನ್ಸ್ ಅಲ್ಲಿ ಡಿಫೆಕ್ಟ್ ಆಗುವಂತದ್ದಾಗ್ಲಿ, ಆ ಒಂದು ಕಾರಣದಿಂದನೂ ಕೂಡ ಅವರಿಗೆ ಮೂಳೆಗಳು ಬೇಗ ಸವೆಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ವಯಸ್ಕರಲ್ಲೂ ಕಾಮನ್ ಆಗಿ ನೋಡ್ತಾ ಇರುವಂತ ಸಮಸ್ಯೆ. ಈಗ ಎಷ್ಟೋ ಜನರಿಗೆ ಡೌಟ್ ಇರುತ್ತೆ, ಈಗ ನೀ ಜಾಯಿಂಟ್ಸ್ ಪೇನ್ ಬಂದ ತಕ್ಷಣ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಂತಾನೆ ಹೇಗೆ ಹೇಳ್ತೀರಾ? ಈಗ ನನಗೆ ಪೇನ್ ಅನ್ನೋದು 3 months ಇಂದ ಕಾಣಿಸ್ಕೊಳ್ತಾ ಇದೆ, 6 months ಇಂದ ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಂದು ಕಾಯಿಲೆಗೂ ಡಯಾಗ್ನೋಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಡಯಾಗ್ನೋಸಿಸ್ ಇವಾಗ ನಾವು ಬರೀ ಮೇಲೆ ಲಕ್ಷಣಗಳಿಂದ ಮಾಡೋದಕ್ಕಾಗೋದಿಲ್ಲ. ಆ ಲಕ್ಷಣಗಳ ಜೊತೆಗೆ ನಾನು ಹೇಳಿದೆ ಒಂದು ಸೌಂಡ್ ಬರುತ್ತೆ ಅಂತ. ಬಟ್ ಆ ಸೌಂಡ್ ಅನ್ನೋದು ನಮಗೆ ಒಂದು ಕ್ಲಿಯರೆನ್ಸ್ ಅನ್ನೋದು ಸಿಕ್ಕಿದಾಗ ಆ ಸೌಂಡ್ ನ ಜೊತೆಗೆ ಎಕ್ಸಾಕ್ಟ್ ಆಗಿ ನಮಗೆ ಇನ್ವೆಸ್ಟಿಗೇಷನ್ಸ್ ಅಥವಾ ಟೆಸ್ಟ್ ಅನ್ನೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಸೊ ಆಸ್ಟಿಯೋಆರ್ಥ್ರೈಟಿಸ್ಗೆ ನಾವಿಲ್ಲಿ ಪ್ರಮುಖವಾಗಿ ಎಕ್ಸ್ರೇ ಅಥವಾ MRI ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ರೇ ಮಾಡಿಸಿದ್ರು ಕೂಡ ನಮಗೆ ಈಸಿಲಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಹುದು. ಸೊ ಎಕ್ಸ್ರೇನ ಮುಖಾಂತರ ಸೊ ಮೂಳೆಗಳ ಸವೆತ ನಿಮ್ಗೆ ಸ್ಟಾರ್ಟ್ ಆಗಿದೆನಾ, ಆಸ್ಟಿಯೋಆರ್ಥ್ರೈಟಿಸ್ ಸ್ಟಾರ್ಟ್ ಆದ್ರೂ ಕೂಡ ಅದು ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆನಾ, ಸೆಕೆಂಡರಿ ಸ್ಟೇಜ್ ಅಲ್ಲಿ ಇದೆನಾ, ಸೊ ವಿತೌಟ್ ಸರ್ಜರಿ ಹೋಮಿಯೋಪತಿನಲ್ಲಿನೇ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡಬಹುದಾ, ಯಾವ ಒಂದು ಹಂತದಲ್ಲಿ ಇದೆ, ಎಷ್ಟರ ಮಟ್ಟಿಗೆ ಸೌದು ಹೋಗಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ಎಕ್ಸಾಕ್ಟ್ ಆಗಿ ಈ ಎಕ್ಸ್ರೇ ಮುಖಾಂತರ ನಾವು ಎಲ್ಲಾ ಒಂದು ಜಾಯಿಂಟ್ಸ್ ಅಲ್ಲಿ ಆಗಿರುವಂತ ತೊಂದರೆಗಳನ್ನ ಪತ್ತೆ ಹಚ್ಚಬಹುದು. ಸೊ ಎರಡನೇದಾಗಿ ರುಮಾಟೆಡ್ ಆರ್ಥ್ರೈಟಿಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಒಂದು ಜಾಯಿಂಟಿಗೆ ಎಫೆಕ್ಟ್ ಆದ್ರೆ ಈ ರುಮಾಟೆಡ್ ಆರ್ಥ್ರೈಟಿಸ್ ಅನ್ನೋದು ಒಂದು ಸ್ಮಾಲರ್ ಜಾಯಿಂಟ್ಸ್ ಇಂದ ಲಾಂಗರ್ ಜಾಯಿಂಟ್ಸ್ ವರೆಗೂ ಎಲ್ಲಾ ಸಂಧಿಗಳಿಗೂ ಎಫೆಕ್ಟ್ ಆಗುವಂತ ಒಂದು ಸಮಸ್ಯೆ ಅಂತ ಹೇಳ್ಬಹುದು. ಸೊ ರುಮಾಟೆಡ್ ಆರ್ಥ್ರೈಟಿಸ್ ಅಂದ್ರೆ ಇದು ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಾನೂ ಕೂಡ ಹೇಳ್ತೀವಿ. ಸೊ ಆಟೋ ಇಮ್ಯೂನ್ ಡಿಸೀಸ್ಗಳು ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ ಇಲ್ದೇನೆ ಬರುವಂತ ಕಾಯಿಲೆಗಳು. ಸೊ ಒಂದು ಸಲ ಕಾಣಿಸ್ಕೊಂಡ್ರೆ ಇದು ದೀರ್ಘಕಾಲದ ಸಮಸ್ಯೆ. ಸೊ ಯಾವುದೇ ಒಂದು ಬೇರೆ ತರದ ಆರ್ಥ್ರೈಟಿಸ್ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಏನಾದ್ರೂ ಮೆಡಿಸಿನ್ಸ್ ತಿಂದ್ರೆ
ಪೇನ್ ಕಿಲ್ಲರ್ಸ್ ಇರ್ಬೋದು, ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ, ವಾಕಿಂಗ್ ಮಾಡಿದ್ರೆ ಬೇಗ ಸರಿ ಹೋಗುತ್ತೆ. ಬಟ್ ರುಮೆಟೆಡ್ ಆರ್ಥ್ರೈಟಿಸ್ ಎಲ್ಲ ಆರ್ಥ್ರೈಟಿಸ್ ಕಂಪೇರ್ ಮಾಡಿ ನೋಡೋದಾದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ಒಂದು ಆರ್ಥ್ರೈಟಿಸ್ ಟೈಪ್ ಅಂತಾನೆ ಹೇಳ್ತಾ ಬರ್ಬೋದು. ಇದಕ್ಕೆ ನಾವು ಲಾಂಗ್ ಟರ್ಮ್ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಕೈ ಬೆರಳುಗಳಿರ್ಬೋದು, ಕಾಲಿನ ಬೆರಳುಗಳಿರ್ಬೋದು, ಬೆಳಗ್ಗೆ ಎದ್ದಾಗ ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅದು ಒಂದು ಸ್ಪೆಸಿಫಿಕ್ ಸಿಂಪ್ಟಮ್ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಅಂದಾಗ ಸೊ ಅರ್ಲಿ ಮಾರ್ನಿಂಗ್ ತುಂಬಾ ವೆದರ್ ಕೋಲ್ಡ್ ಇರುತ್ತೆ. ಸೊ ಮೇನ್ ಆಗಿ ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಕೋಲ್ಡ್ ವೆದರ್ಗೆ ತುಂಬಾ ಜಾಸ್ತಿ ಅಗ್ರಿವೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ಇದು ಕೋಲ್ಡ್ಗೆ ಅಗ್ರಿವೇಟ್ ಆಗ್ತಾ ಇರುತ್ತೆ, ಅದರ ಜೊತೆಗೆ ಕೈ ಬೆರಳುಗಳ ಸರೌಂಡಿಂಗ್ ಮತ್ತೆ ಕಾಲಿನ ಬೆರಳುಗಳ ಸರೌಂಡಿಂಗ್ ಅಥವಾ ಬೇರೆ ಜಾಯಿಂಟ್ಸ್ ಗಳ ಸರೌಂಡಿಂಗ್ ಏನಾಗುತ್ತೆ, ತುಂಬಾ ಜಾಸ್ತಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ರೆಡ್ನೆಸ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಕೈ ಬೆರಳುಗಳು ಮತ್ತೆ ಕಾಲಿನ ಬೆರಳುಗಳನ್ನೋದು ಮಡ್ಚೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಅಥವಾ ನಡಿಬೇಕಾದಾಗ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಸೊ ಇವಾಗ ಬೇರೆ ತರದ ಆರ್ಥ್ರೈಟಿಸ್ ಅಲ್ಲಿ ನಾವು ಬರೀ ಜಾಯಿಂಟ್ಸ್ಗೆ, ಟಿಶ್ಯೂಸ್ಗೆ, ಟೆಂಡನ್ಸ್ಗೆ, ಲಿಗಾಮೆಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದು ನೋಡೋದಾದ್ರೆ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಸೊ ಜಾಯಿಂಟ್ಸ್ ಗಳ ಜೊತೆಗೆ ಬೇರೆ ತರದ ಅಂಗಗಳಿಗೂ ಎಫೆಕ್ಟ್ ಆಗುವಂತ ಆರ್ಥ್ರೈಟಿಸ್ ಅಂತ ಹೇಳೋದಾದ್ರೆ ಅದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ನಾವು ಹೇಳ್ಬಹುದು. ಸೊ ರುಮೆಟೆಡ್ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಒಂದ್ಸಲ ನೀವು ಇನ್ವೆಸ್ಟಿಗೇಷನ್ಸ್ ಅನ್ನೋದು ಮಾಡಿಸಿದಾಗ ಮುಖ್ಯವಾಗಿ ಮಾಡಬೇಕಾಗಿರುವಂತ ಟೆಸ್ಟ್ಗಳು ಅಂತ ಹೇಳೋದಾದ್ರೆ ಸೊ CRP ಅಂತ ಹೇಳ್ತೀವಿ, RA ಅಂತ ಹೇಳ್ತೀವಿ, ESR ಟೆಸ್ಟ್ಗಳಂತ ಹೇಳ್ತೀವಿ. ಯಾವಾಗ RA ಮತ್ತೆ CRP ಪಾಸಿಟಿವ್ ಬರುತ್ತೆ ಅವಾಗ ನಾವು ಇದನ್ನ ರುಮೆಟೆಡ್ ಆರ್ಥ್ರೈಟಿಸ್ ಪಾಸಿಟಿವ್ ಇದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ನೀವು ಇನ್ವೆಸ್ಟಿಗೇಷನ್ಸ್ ಮಾಡಿದ ತಕ್ಷಣನೂ ಕೂಡ ನಿಮಗೆ RA ಪಾಸಿಟಿವ್ ಬಂದಿದೆ ಅಂದ್ರೂ ಕೂಡ ನೀವು ಮತ್ತೆ ಸ್ಟಿರಾಯ್ಡ್ ಮೆಡಿಸಿನ್ಸ್ ಅಥವಾ ಅದರ್ ಮೆಡಿಸಿನ್ಸ್ ಗಳನ್ನ ನೀವು ಬಳಸ್ತಾ ಹೋದ್ರೆ ಸೊ ಪೇನಿನ ಇಂಟೆನ್ಸಿಟಿ ಜಾಸ್ತಿ ಆಗೋದಷ್ಟೇ ಅಲ್ಲ, ನೀವು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಹಲವಾರು ತರದ ಕಾಂಪ್ಲಿಕೇಶನ್ಸ್ ಗಳನ್ನ ಕೂಡ ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ ಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಂದ್ರೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ. ಡಿಫಾರ್ಮಿಟಿ ಅಂತ ಹೇಳೋದಾದ್ರೆ ಕೈನ ಬೆರಳುಗಳ ಶೇಪೇ ಚೇಂಜ್ ಆಗ್ಬಿಡುತ್ತೆ. ಸೊ ಒಂದು ಸಲ ಶೇಪ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಸೊ ಅದನ್ನ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗೋದಿಲ್ಲ, ಈವನ್ ಸರ್ಜರಿ ಮಾಡಿದ್ರೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಸ್ಕಿನ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ, ರುಮೆಟೆಡ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ, ಕೈಗಳಲ್ಲಿ ಗಂಟು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದಾಗಿ ಲಂಗ್ಸ್ಗೆ ಸರೌಂಡಿಂಗ್ ಅಲ್ಲಿ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಾಮೇಷನ್ ಅಂತ ಹೇಳಿದ್ರೆ ಉರಿಯೂತ, ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಈ ಲಂಗ್ ಫೈಬ್ರೋಸಿಸ್ ಅನ್ನೋದು ಕೂಡ ಇಟ್ ಇಸ್ ಅ ಕಾಂಪ್ಲಿಕೇಶನ್ ಆಫ್ ರುಮೆಟೆಡ್ ಆರ್ಥ್ರೈಟಿಸ್ ಅಂತಾನೂ ಕೂಡ ಸಮಟೈಮ್ಸ್ ನಾವು ಹೇಳ್ಬಹುದು. ಇನ್ನು ಹಾರ್ಟ್ಗೆ ಸಂಬಂಧಪಟ್ಟಿರುವಂತಹ ಕಾಂಪ್ಲಿಕೇಶನ್ ಕೂಡ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ಈವನ್ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ನಾಟ್ ಓನ್ಲಿ ಹಾರ್ಟ್ ಅಷ್ಟೇ ಅಲ್ಲ, ಸೊ ಲಂಗ್ಸ್ ಅಷ್ಟೇ ಅಲ್ಲ, ಸ್ಕಿನ್ಗೆ ಅಷ್ಟೇ ಅಲ್ಲ, ಲಿವರ್ ಮತ್ತೆ ಕಿಡ್ನಿಗೆ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಇಂಥ ಒಂದು ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರಬಹುದು. ಇನ್ನು ಮೂರನೇದಾಗಿ ಸೊ ನಾವು ಇಲ್ಲಿ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ಆಸ್ಟಿಯೋಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್, ಇವಾಗ ಗೌಟಿ ಆರ್ಥ್ರೈಟಿಸ್. ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಲೆಸ್ ಕಾಮನ್ ಆಗಿ ನೋಡುವಂತ ಸಮಸ್ಯೆ. ಬಟ್ ಆದ್ರೂ ಈ ಗೌಟಿ ಆರ್ಥ್ರೈಟಿಸ್ ಅಂದ್ರೆ ಏನು, ಯಾವ ಒಂದು ಕಾರಣಕ್ಕಾಗಿ ಬರುತ್ತೆ ಅಂತ ತುಂಬಾ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಗೌಟಿ ಆರ್ಥ್ರೈಟಿಸ್ ಅಂದ್ರೆ ಇದು ಕೂಡ ಒಂದು ಇನ್ಫ್ಲಾಮೇಟರಿ ಡಿಸೀಸ್ ಅಂತಾನೆ ಹೇಳ್ತೀವಿ. ಜಾಯಿಂಟ್ಸ್ ಗಳಲ್ಲಿ ಉರಿಯೂತ ಕಾಣಿಸ್ಕೊಳ್ಳುವಂತದ್ದು. ಅದು ಯಾವ ಒಂದು ಕಂಡೀಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಪ್ರಮಾಣದಲ್ಲಿ ರಕ್ತದಲ್ಲಿ ಕಾಣಿಸ್ಕೊಂಡಾಗ ನಾವು ಅದಕ್ಕೆ ಗೌಟಿ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ನಾವಿಲ್ಲಿ ಕರಿತಾ ಬರಬಹುದು. ಯೂರಿಕ್ ಆಸಿಡ್ ಲೆವೆಲ್ ಮೋರ್ ದೆನ್ 6 ಅಥವಾ 7 ಇದ್ರೆ ನಾವು ಅದಕ್ಕೆ ಗೌಟ್ ಇದೆ ಅಂತ ಡಯಾಗ್ನೋಸ್ ಮಾಡಬಹುದು. ಬಟ್ ಬೇರೆ ತರದ ಆರ್ಥ್ರೈಟಿಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಎಸ್ಪೆಷಲಿ ಕೆಳಗಡೆ ಭಾಗದಲ್ಲಿ ಆಂಕಲ್ ಜಾಯಿಂಟ್ಸ್ಗೆ, ಪಾದಕ್ಕೆ ಮತ್ತೆ ನೀ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂತದ್ದು, ಮತ್ತೆ ಬೆರಳುಗಳಿಗೆ, ಪಾದದ ಬೆರಳುಗಳಿಗೆ ಎಫೆಕ್ಟ್ ಆಗುವಂತ ಕಾಯಿಲೆ. ಸೊ ಈಗ ನಾವು ನೆಕ್ಸ್ಟ್ ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತಾನೂ ಕೂಡ ನಾವು ಹೇಳ್ಬಹುದು. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಒಂದು ಆಟೋಇಮ್ಯೂನ್ ಕಾಯಿಲೆ. ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಎಲ್ಲರಲ್ಲಿ ಕಾಣಿಸ್ಕೊಳ್ಳಲ್ಲ. ದೀರ್ಘ ಕಾಲದಿಂದ ಸೋರಿಯಾಸಿಸ್ ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇರುವಂತ ಪೇಷಂಟ್ಸ್ ಯಾವಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಸೊ ಅವರಿಗೆ ಕಾಣಿಸ್ಕೊಳ್ಳುವಂತ ಒಂದು ಕಾಂಪ್ಲಿಕೇಶನ್ ಅಂತ ಹೇಳೋದಾದ್ರೆ ಸೋರಿಯಾಟಿಕ್ ಆರ್ಥ್ರೈಟಿಸ್. ಇದು ಕೂಡ ಒಂದು ಸಿಮಿಲರ್ ಆಗಿ ರುಮೆಟೆಡ್ ಆರ್ಥ್ರೈಟಿಸ್ ತರನೇ ಇರುವಂತದ್ದು. ಸ್ಮಾಲರ್ ಜಾಯಿಂಟ್ಸ್ ಇಂದ ಲಾಂಗರ್ ಜಾಯಿಂಟ್ಸ್ ಅಲ್ಲಿ ಕೂಡ ಸಿವಿಯರ್ ಆಗಿ ಸಂಧಿಗಳಲ್ಲಿ ನೋವನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ತುಂಬಾ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ,
ಅರ್ಲಿ ಮಾರ್ನಿಂಗ್ ಚಳಿಗೆ ತುಂಬಾ ಜಾಸ್ತಿ ಆಗುತ್ತೆ, ಬಿಸಿಗೆ ಸ್ವಲ್ಪ ಆರಾಮ್ ಅನಿಸ್ತಾ ಇರುತ್ತೆ. ಸೊ ಇಂಥ ಒಂದು ಲಕ್ಷಣಗಳನ್ನೋದು ನಾವಿಲ್ಲಿ ಸೋರಿಯಾಟಿಕ್ ಆರ್ಥೈಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ಕಾಣ್ತಾ ಬರಬಹುದು. ಇನ್ನು ನಾವು ನೋಡೋದಾದ್ರೆ ಆಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತಾನೂ ಕೂಡ ಹೇಳ್ತೀವಿ. ಈ ಆಂಕಲೋಸಿಂಗ್ ಸ್ಪಾಂಡಿಲೈಸಿಸ್ ಕೂಡ ಒಂದು ಪ್ರಮುಖವಾದ ಆರ್ಥೈಟಿಸ್ ಅಂತ ಹೇಳ್ಬೋದು. ಅಂಡ್ ಇದನ್ನು ಕೂಡ ಆಟೋಇಮ್ಯೂನ್ ಕಾಯಿಲೆ ಅಂತಾನೆ ಹೇಳ್ತಾ ಹೋಗ್ಬೋದು. ಅದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಾನೂ ಕೂಡ ಹೇಳ್ತಾ ಬರ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ವಾಸಿ ಆಗೋದಾಗ್ಲಿ ಅಥವಾ ಸಂಪೂರ್ಣವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಈ ಕಾಯಿಲೆಯಿಂದ ಬಳಲ್ತಾ ಇರೋರು HLA-B27 ಅಂತ ಹೇಳ್ತೀವಿ. ಯಾವಾಗ ಅದು ಟೆಸ್ಟ್ ಅನ್ನೋದು ಪಾಸಿಟಿವ್ ಬರುತ್ತೆ, ಅವರಿಗೆ ತುಂಬಾ ಸ್ಟಿಫ್ನೆಸ್ ಇರುತ್ತೆ, ತುಂಬಾ ಸಿವಿಯರ್ ಆಗಿ ಕತ್ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಸಿವಿಯರ್ ಆಗಿ ಸೊಂಟ ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ, ತುಂಬಾ ಪೇನ್ ರೇಡಿಯೇಟ್ ಆಗ್ತಾ ಇರುತ್ತೆ, ನರ್ವ್ಸ್ ವೀಕ್ನೆಸ್ ಇರುತ್ತೆ, ಕ್ರಮೇಣವಾಗಿ ತೂಕ ಕಡಿಮೆ ಆಗ್ತಾ ಇರುತ್ತೆ, ತುಂಬಾ ವೀಕ್ ಆಗ್ತಾ ಹೋಗ್ತಾರೆ, ಎಲ್ಲ ಒಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಮೇನ್ ಆಗಿ ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಏನು ಅಂದ್ರೆ ನಮ್ಮ ಸೊಂಟದ ಭಾಗದಲ್ಲಿರುವಂತ ಮೂಳೆಗಳೇನಿರುತ್ತೆ, ವರ್ಟೆಬ್ರಾಸ್ ಏನಿರುತ್ತೆ, ಅಲ್ಲಿ ಇನ್ಫ್ಲಾಮೇಶನ್ ಕಾಣಿಸ್ಕೊಳ್ಳುವಂಥದ್ದು. ಸ್ಪೈನ್ ನ ಬೋನ್ಸ್ ಗೆ ಇನ್ಫ್ಲಮೇಷನ್ ಅಥವಾ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಲ್ಲಿ ಉರಿ ಊತ ಕಾಣಿಸ್ಕೊಂಡ್ರೆ ನಾವು ಅದಕ್ಕೆ ಆಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂತ ಒಂದು ಟೆಸ್ಟ್ ಅಂತ ಹೇಳೋದಾದ್ರೆ HLA-B27 ಆಂಟಿಜನ್ ಅನ್ನ ನಾವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಯಾವಾಗ ಅದು ಪಾಸಿಟಿವ್ ಬರುತ್ತೆ, ನಾವು ಈ ಒಂದು ಸಮಸ್ಯೆ ಈ ಆರ್ಥ್ರೈಟಿಸ್ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಬಟ್ ಇದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರಬೇಕಾದಾಗ್ಲೇನೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ಅದನ್ನ ಗುಣಪಡಿಸಬಹುದು. ಇನ್ನು ಲೆಸ್ ಕಾಮನ್ ಆಗಿ ಅಂದ್ರೆ ಇದು ಅತಿಯಾದ ಪ್ರಮಾಣದಲ್ಲಿ ಅಥವಾ ಎಲ್ಲರಲ್ಲಿ ಕಾಣಿಸ್ಕೊಳ್ಳುವಂತದ್ದಲ್ಲ. ಸೊ ಕಾಮನ್ ಆಗಿ ಇನ್ನು ಮಿಕ್ಕಿರುವಂತ ನಾವು ಆರ್ಥೈಟಿಸ್ ಗಳಂತ ನಾವು ನೋಡೋದಾದ್ರೆ ರಿಯಾಕ್ಟಿವ್ ಆರ್ಥೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥೈಟಿಸ್ ಅಂತಾನೂ ಕೂಡ ಹೇಳ್ಬಹುದು. ಈ ಸೆಪ್ಟಿಕ್ ಆರ್ಥೈಟಿಸ್ ಅಥವಾ ರಿಯಾಕ್ಟಿವ್ ಆರ್ಥೈಟಿಸ್ ಅನ್ನೋದು ಸೊ ಇನ್ಫೆಕ್ಷನ್ ಇಂದ ಕಾಣಿಸ್ಕೊಳ್ಳುವಂತ ಆರ್ಥೈಟಿಸ್ ಇರುತ್ತೆ. ಈ ಇನ್ಫೆಕ್ಷನ್ ಅನ್ನೋದು ಮೂಳೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತ ಹೇಳೋದಾದ್ರೆ ನಮ್ಮ ಬಾಡಿನಲ್ಲಿ ಆಗಿರುವಂತ ಅದರ್ ಪಾರ್ಟ್ಸ್ ಅಲ್ಲಿ ಆಗಿರುವಂತ ಇನ್ಫೆಕ್ಷನ್ ಇಂದ ಜಾಯಿಂಟ್ಸ್ ಗಳಲ್ಲಿ ಎಸ್ಪೆಷಲಿ ಮಂಡಿ ಭಾಗದಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅಗೇನ್ ಮತ್ತೆ ನಮಗೆ ನೀ ಜಾಯಿಂಟ್ಸ್ ಅಲ್ಲಿ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಆ ಮಂಡಿ ನೋವಿನ ಪೇನ್ ಇಂದ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು, ರೇಡಿಯೇಟ್ ಆಗುವಂಥದ್ದು, ಈ ಇನ್ಫೆಕ್ಷನ್ ಇಂದ ಕಣ್ಣಲ್ಲಿ ಇನ್ಫ್ಲಾಮೇಶನ್ ಕಾಣಿಸ್ಕೊಳ್ಳುವಂಥದ್ದು, ಕಂಜಕ್ಟಿವೈಟಿಸ್ ಅಂತ ನಾವು ಹೇಳ್ತೀವಿ, ಸ್ಕಿನ್ಗೆ ಎಫೆಕ್ಟ್ ಆಗುವಂಥದ್ದು. ಸೊ ಈ ತರದ ಲಕ್ಷಣಗಳನ್ನೋದು ನಾವು ಇನ್ಫೆಕ್ಷನ್ ಇರುವಂತ ಸಂಧಿವಾತಗಳಲ್ಲಿ ಅಥವಾ ಆರ್ಥ್ರೈಟಿಸ್ ಅಲ್ಲಿ ನಾವಿಲ್ಲಿ ಕಾಣ್ತಾ ಬರಬಹುದು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಮೇಡಮ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡೋದು? ನಾನು ಗೌರಮ್ಮ ಅಂತ. ಗೌರಮ್ಮ ಹೇಳಿ. ನಮಸ್ಕಾರ. ನಮಸ್ತೆ, ನಾನು ಹರಪನಹಳ್ಳಿಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಕೆ. ನನಗೆ 4 ವರ್ಷದ ಹಿಂದಗಡೆ ಚಿಕನ್ ಗುನ್ಯ ಆಗಿತ್ತು ಮೇಡಮ್. ಕಾಲ್ ನಡಿಯಕ್ಕ ಆಗ್ತಿಲ್ಲ, ಬಗ್ಗಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ. ನಿಮ್ ಪ್ರೋಗ್ರಾಮ್ ನೋಡಿದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಅದಕ್ಕಾಗಿ ಡಾಕ್ಟರ್ ಹತ್ರ ನಮ್ ಸಮಸ್ಯೆಗೆ ನಾನು ಕೇಳಿ ಏನ್ ಪರಿಹಾರ ತಗೋಬಹುದು ಅಂತ ಮಾತಾಡಕ್ಕೆ ಫೋನ್. ಖಂಡಿತವಾಗ್ಲೂ ಗೌರಮ್ಮ ಅವರೇ, ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇನೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಇದ್ರೂ ನೀವು ಡಾಕ್ಟರ್ ಹತ್ರ ಕೇಳಿ ಅದಕ್ಕೆ ಪರಿಹಾರನ ಕಂಡುಕೊಳ್ಳಿ ಗೌರಮ್ಮ. ಹಲೋ ಹಲೋ ಹಲೋ, ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಆಗ್ಲೇ ಶ್ರುತಿ ಅವ್ರಿಗೆ ಹೇಳ್ದಂಗೆ ನನಗೆ 4 ವರ್ಷದ ಕೆಳಗಡೆ ಚಿಕನ್ ಗುನ್ಯ ಬಂದಿತ್ತು ಮೇಡಮ್. ಚಿಕನ್ ಗುನ್ಯದಿಂದ ಫೀವರ್ ಬಂದಿತ್ತು. ಫೀವರ್ ಕಡಿಮೆ ಆಯ್ತು. ಅದಾದ್ಮೇಲೆ ಜಾಯಿಂಟ್ಸ್ ಪೇನ್ ಹಾಗೆ ಉಳ್ಕೊಂಡಿದೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟು ಸಹ ತಗೊಂತಾ ಇದ್ವಿ. ತಗೊಂಡಾಗ ಸ್ವಲ್ಪ ಕಡಿಮೆ ಅನ್ಸಿ ಸ್ವಲ್ಪ ಆರಾಮ್ ಅನ್ಸುತ್ತೆ. ಮತ್ತೆ ತಿರ್ಗಾ ಅದೇ ತರ ನೋವು ಇರುತ್ತೆ. ಎದ್ದೇಳಕ್ಕೂ ಕುತ್ಕೊಳಕ್ಕೂ ಬೇಗ ನಡೆದಾಡಕ್ಕೂ ಆಗೋದಿಲ್ಲ. ಸೊ ಹೀಗಾಗಿ ನಾವು ಈಗ ಯಾವ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಇಲ್ಲಿ ನಮ್ಗೊಂದು ರಿಲೀಫ್ ಅನ್ನೋದು ಸಿಗುತ್ತೆ, ಹೇಳ್ಕೊಡ್ತೀರಾ ಮೇಡಮ್? ಸೊ ನೋಡಿ, ಸುಮಾರು ದಿವಸದಿಂದ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅವಾಗ್ಲೇ ನಾನು ಒಬ್ರಿಗೆ ಕಾಲರಿಗೂ ಕೂಡ ಹೇಳ್ದೆ. ಸೊ ಒಂದು ಸಲ ನಮ್ಗೆ ವೈರಲ್ ಫೀವರ್ ಅಂತ ಏನ್ ಹೇಳ್ತೀವಿ, ಡೆಂಗು ಫೀವರ್ ಇರ್ಬೋದು, ಚಿಕನ್ ಗುನ್ಯ ಇರ್ಬೋದು, ಈ ವೈರಲ್ ಫೀವರ್ ಬಂದಾದ್ಮೇಲೆ ಎಷ್ಟೋ ಜನರಿಗೆ ಆ ಪೇನ್ಗಳು ಏನು ಉಳ್ಕೊಂಡಿದೆ, ಕೆಲವೊಬ್ಬರಿಗೆ 6 ತಿಂಗಳವರೆಗೂ ಹೋಗಿಲ್ಲ, ಕೆಲವೊಬ್ಬರಿಗೆ 6 ವರ್ಷ ಆದ್ರೂ ಆ ನೋವುಗಳು ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ವೈರಲ್ ಫೀವರ್ ಅಥವಾ ಈ ವೈರಲ್ ಲೋಡ್, ಇನ್ಫೆಕ್ಷನ್ ಲೋಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಂಡಾಗ ಫೀವರ್ ಕಡಿಮೆ ಆಗೋದಕ್ಕೆ ನೀವೇನ್ ಇಂಗ್ಲಿಷ್ ಮೆಡಿಸಿನ್ಸ್ ಗಳನ್ನ ಬಳಸ್ತೀರಾ, ಅದರಿಂದ ನಿಮ್ಮ ಜ್ವರ ಕಡಿಮೆ ಆಗುತ್ತೆ. ಬಟ್ ಆ ರಕ್ತದಲ್ಲಿ ಆ ಇನ್ಫೆಕ್ಷನ್ ಲೋಡ್ ಹಾಗೆ ಉಳ್ಕೊಳ್ಳುತ್ತೆ. ಎಷ್ಟೋ ಜನರಿಗೆ ದಿನೇ ದಿನೇ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಮುಂಚೆದಷ್ಟು ನಿಮ್ಮ ಬಾಡಿನಲ್ಲಿ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಸೊ ಅದೆಲ್ಲಾನು ಕೂಡ ನಿಮ್ಗೆ ಜಾಸ್ತಿ ಬೆಳೀತಾ ಹೋದಷ್ಟು ಪೇನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮುಂಚೆ ನೀವು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಇವಾಗ ನಿಮ್ಗೆ ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ, ಈಸಿಲಿ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಕಷ್ಟ ಆಗ್ತಾ
ಇರುತ್ತೆ, ಮೂವ್ಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳಿರುತ್ತೆ. ಸೊ ಖಂಡಿತ ಒಂದು ಸಲ ಅದಕ್ಕೆ ಸಂಬಂಧಪಟ್ಟಂತೆ ESR, RA ಮತ್ತೆ CRP ಅನ್ನೋ ಟೆಸ್ಟ್ಗಳನ್ನ ಮಾಡಿಸಿ ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ. ಈಗ ನೀವು ಹೇಳ್ತಿರುವಂತ ಲಕ್ಷಣಗಳ ಪ್ರಕಾರ ಇದನ್ನ ವೈರಲ್ ಆರ್ಥ್ರೈಟಿಸ್ ಅಂತಾನೆ ನಾವು ಹೇಳ್ತಾ ಬರ್ಬೋದು. ಸೊ ಒಂದು ಸಲ ಇದನ್ನ ಕಾಣಿಸ್ಕೊಂಡ್ರೆ ಸೊ ನಿಮ್ಗೆ ಒಂದು ಜಾಯಿಂಟ್ ಅಲ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲಾ ಜಾಯಿಂಟ್ಸ್ ಗಳಲ್ಲೂ ನೋವು ಕಾಣಿಸ್ಕೊಳ್ಳುತ್ತೆ. ಅರ್ಲಿ ಮಾರ್ನಿಂಗ್ ತುಂಬಾ ಸ್ಟಿಫ್ನೆಸ್ ಇರುತ್ತೆ ನಿಮ್ಗೆ, ಕೈ ಬೆರಳುಗಳಲ್ಲಿ, ಕಾಲಿನ ಬೆರಳುಗಳಲ್ಲಿ ಸೊ ಊತ ಕಾಣಿಸ್ಕೊಳ್ಳುವಂಥದ್ದು, ಸ್ಟಿಫ್ನೆಸ್ ಇರುವಂತದ್ದು, ಕೋಲ್ಡ್ಗೆ ಜಾಸ್ತಿ ಅಗ್ರಿವೇಟ್ ಆಗುವಂಥದ್ದು, ಸ್ವಲ್ಪ ಬಿಸಿಲಿಗೆ ಬೆಟರ್ ಫೀಲ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಸ್ವಲ್ಪ ಪೌಷ್ಟಿಕ ಆಹಾರದ ಸೇವನೆ ಜಾಸ್ತಿ ಮಾಡ್ತಾ ಹೋಗಿ, ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ, ಎಕ್ಸಸೈಸಸ್ ಇರುತ್ತೆ, ಯಾವ ತರದ ಎಕ್ಸಸೈಸಸ್ ಮಾಡಬೇಕು ದಿನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ವಾರ್ಮ್ ವಾಟರ್ ಜಾಸ್ತಿ ಪ್ರಿಫರ್ ಮಾಡ್ತಾ ಹೋಗಿ, ಕೋಲ್ಡ್ಗೆ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಸೊ ಈ ತರ ನೀವು ಕೂಡ ಟ್ರೀಟ್ಮೆಂಟ್ ನ ಜೊತೆಗೆ ಮೆಡಿಸಿನ್ಸ್ ನ ಜೊತೆಗೆ ಫಾಲೋ ಅಪ್ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಬೇಗ ನಾವು ಇದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಸರಿ ಮೇಡಮ್, ಧನ್ಯವಾದ, ಬರ್ತೀವಿ. ಥ್ಯಾಂಕ್ ಯು. ಗೌರಮ್ಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಸಂಧಿವಾತ ಬಂದ ತಕ್ಷಣ ಈ ಮೂಳೆ ಪ್ರಾಬ್ಲಮ್, ಜಾಯಿಂಟ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ವಯಸ್ಸಾದವರು ಅಥವಾ ಸರ್ವೇ ಸಾಮಾನ್ಯವಾಗಿ ಈ ಕಾಯಿಲೆಯ ತೀವ್ರತೆ ಕಂಡ ಮೇಲೂ ಕೂಡ ಈ ಸರ್ಜರಿ ಒಳಗಾಗೋದಕ್ಕೆ ಭಯ ಪಡ್ತಾರೆ. ಈ ಸರ್ಜರಿ ಅಂದ್ರೆ ಯಾರಿಗೆ ತಾನೇ ಭಯ ಇರಲ್ಲ, ಸಾಮಾನ್ಯವಾಗಿ ಎಲ್ಲರಲ್ಲೂ ಭಯ ಇರುತ್ತೆ. ಆದ್ರೆ ಈ ನಮ್ಮ ಹೋಮಿಯೋಪತಿಯಲ್ಲಿ ಈ ಚಿಕಿತ್ಸೆ ಎಷ್ಟು ವಿಭಿನ್ನವಾಗಿದೆ. ಅಂತ ಸರ್ಜರಿಗಳನ್ನೇನಾದ್ರೂ ಪೋಸ್ಟ್ಪೋನ್ ಮಾಡಬಹುದಾ? ಮುಂಚಿತವಾಗಿಯೇ ಒಬ್ಬ ಕಾಯಿಲೆ ಇರುವಂತಹ ವ್ಯಕ್ತಿ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಈ ಸರ್ಜರಿ ಅನ್ನೋದನ್ನ ಪೋಸ್ಟ್ಪೋನ್ ಮಾಡಬಹುದು? ಖಂಡಿತ. ಸೊ ಪ್ರತಿಯೊಂದು ಕಾಯಿಲೆನಲ್ಲಿ ಸ್ಟೇಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಜ್ ಮೀರ್ ಹೋಗಾದ್ಮೇಲೆ ಟ್ರೀಟ್ಮೆಂಟ್ ಅನ್ನೋದು ನಾವು ಹೋದಾಗ ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ, ಸರ್ಜರಿ ಆಗಲಿ ಕೂಡ ಅದನ್ನು ಕೂಡ ಯೂಸ್ ಆಗೋದಿಲ್ಲ. ಸೊ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತಾ ಬರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಲಕ್ಷಣಗಳನ್ನೋದು ತೋರಿಸ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಡಿಫಿಕಲ್ಟೀಸ್ ಅನ್ನೋದು ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರಾ. ಪೇನ್ಸ್ ಅಲ್ಲೂ ಕೂಡ ಟೈಪ್ಸ್ ಇರುತ್ತೆ. ಒಂದು ಅಕ್ಯೂಟ್ ಪೇನ್ ಅಂತೀವಿ, ಇನ್ನೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಈಗ ನಿನ್ನೆಯಿಂದ ಕಾಣಿಸ್ಕೊಂತಿರುವಂತ ನೋವಿಗೆ ನಾವು ಆರ್ಥ್ರೈಟಿಸ್ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಲೈಫ್ ಅಲ್ಲಿ ಎಲ್ರಿಗೂ ಒಂದ್ಸಲನಾದ್ರೂ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈಗ ಜಾಸ್ತಿ ನಾನು ಕೂತ್ಕೊಂಡಾಗಿರ್ಬೋದು, ಅಥವಾ ನಾನು ಜಾಸ್ತಿ ಟ್ರಾವೆಲ್ ಮಾಡಿದೀನಿ ಅಂತ ಇರ್ಬೋದು. ಸೊ ಆ ಒಂದು ದಿನದಲ್ಲಿ ನನಗೆ ಕತ್ತು ನೋವು ಕಾಣಿಸ್ಕೊಳ್ಬಹುದು, ಅಥವಾ ನನಗೆ ಭುಜ ನೋವು ಕಾಣಿಸ್ಕೊಳ್ಬಹುದು. ಸೊ ಅದಕ್ಕಂತೆಲ್ಲ ನಾವು ಆರ್ಥ್ರೈಟಿಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನಿಮ್ಗೆ 3 months ಆದ್ರೂ, 6 months ಆದ್ರೂ, 6 years ಆದ್ರೂ ಸಿವಿಯರಿಟಿ ಅನ್ನೋದು ಬೆಳೀತಾನೆ ಇದೆ, ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಕಾಂಪ್ಲಿಕೇಶನ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದ್ರು ಕೂಡ ಓನ್ಲಿ ಸ್ಪ್ರೇಗಳನ್ನ ಬಳಸೋದು, ಮಾತ್ರೆಗಳನ್ನ ತಿನ್ನೋದು ಅಥವಾ ಸರ್ಜರಿಗೆ ಮೊರೆ ಹೋಗೋದ್ರಿಂದ ಯಾವುದೇ ರೀತಿ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿನೇ ನಿಮ್ಗೆ ಈ ತರ ಲಕ್ಷಣಗಳನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದ್ಮೇಲೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಖಂಡಿತ ಪಡ್ಕೋಬಹುದು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನೋದು ಯಾವ ತರ ಕೊಡ್ತೀವಿ ಅಂದ್ರೆ ಅದ ಯಾವುದೇ ತರದ ಸಂಧಿವಾತದ ಸಮಸ್ಯೆ ಇರ್ಬೋದು, ಯಾವುದೇ ತರದ ಆರ್ಥ್ರೈಟಿಸ್ ಇರ್ಬೋದು, ಬರೀ ಮೇಲೆ ಕಾಣಿಸ್ಕೊಳ್ತಾ ಇರುವಂತ ನಾವು ಪೇನ್ ಅನ್ನ ಅವಾಯ್ಡ್ ಆಗೋದಿಕ್ಕೆ, ಪೇನ್ ಅನ್ನ ಕಮ್ಮಿ ಮಾಡೋದಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ಲ. ಸೊ ಆ ನೋವು ಅನ್ನೋದು ಯಾಕೆ ಬಂದಿದೆ, ಆ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋಕೆ ಪ್ರಮುಖ ಕಾರಣ ಏನು, ಸೊ ಕಾರಣ ಅನ್ನೋದು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿಬಿಟ್ಟು ಆ ಕಾರಣಕ್ಕೆ, ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋದ್ರೆ ಹಂತ ಹಂತವಾಗಿ ಕಾಯಿಲೆಗಳನ್ನು ಕಡಿಮೆನೂ ಕೂಡ ಮಾಡಬಹುದು. ಸರ್ಜರಿಗೆ ಹೋದ್ಮೇಲೆ ಏನಾಗುತ್ತೆ, ಇವಾಗ ನಮ್ಮ ಹತ್ರನೂ ಕೂಡ ಎಷ್ಟೋ ಜನರು ಪೇಷಂಟ್ಸ್ ಬಂದಾಗ ಸರ್ಜರಿ ಮಾಡಿಸ್ಕೊಂಡೇ ಬಂದಿರ್ತಾರೆ. ಬಟ್ ಸರ್ಜರಿ ಮಾಡ್ಕೊಂಡು ಆದ್ಮೇಲೂ ಕೂಡ ಪೇನ್ ನ ಸಿವಿಯರಿಟಿ ಜಾಸ್ತಿ ಇರುತ್ತೆ, ಮುಂಚೆದಷ್ಟು ಈಸಿಲಿ ಮೂವ್ಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿನೇ ಮತ್ತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋದು ಬಳಸ್ತಾ ಇರ್ತಾರೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ನಾವು ಮೂಲ ಕಾರಣನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿ ಸೊ ಹಂತ ಹಂತವಾಗಿ ನೋವಿನ ಇಂಟೆನ್ಸಿಟಿ ಕಡಿಮೆ ಮಾಡಿ ಕಾಂಪ್ಲಿಕೇಶನ್ಸ್ ಅನ್ನ ಬರದೇ ಇರುವ ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಡಾಕ್ಟರ್, ಆರ್ಥ್ರೈಟಿಸ್ ಬಗ್ಗೆ, ಸಂಧಿವಾತದ ಬಗ್ಗೆ ಹಲವಾರು ವಿಚಾರಗಳನ್ನ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಿ. ಡಾಕ್ಟರ್ ಸ್ವಪ್ನಾಲಿ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ ಸಿಗುವ ಸರಿಯಾದ ಚಿಕಿತ್ಸಾ ಕ್ರಮಗಳನ್ನ ನಮ್ಮ ಹೋಮಿಯೋಪತಿ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಜನರ ಆರೋಗ್ಯ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆದಂಥ ಲಕ್ಷಾಂತರ ಜನರು ಧನಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದೆ. ತಮಗೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರೂ ನಮ್ಮ ಹೋಮಿಯೋಪತಿಯನ್ನ ಸಂಪರ್ಕಿಸಿ ಮತ್ತು ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ
ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಟಿವಿ ಪರದೆಯಲ್ಲಿ ಕಾಣಿಸ್ತಿರುವ ಸಂಖ್ಯೆಗೆ ಕರೆ ಮಾಡಿ ಇಲ್ಲಿರುವಂತಹ ನುರಿತ ವೈದ್ಯರೊಂದಿಗೆ ಮಾತನಾಡಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.